ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಕತ್ತೀನಿ. ನಾನು ಮೊನ್ನೆ ಅಲಸಂದಿ ಕಾಳಲ್ಲ ಬ್ಯಾಳಿನ ಹೊರಗೆ ಒಲಿ ಮ್ಯಾಗ ಕುದಿಸಿ ರಗಡಾತಂಗ ಕುಕ್ಕರ್ನಾಗ ಕುದಿಸ್ಕೊಂಡೇನಿ. ಅಲಸಂದಿ ಬ್ಯಾಳಿ ಪಲ್ಯ ಮತ್ತು ಅನ್ನಕ್ಕೆ ಹೊರಗಿಟ್ಟೇನಿ. ಚಪಾತಿನೂ ಎಲ್ಲ ಮಾಡ್ತೇನೆ. ಇಲ್ಲಿ ಮಾಡಾಕಷ್ಟು ಮೊದಲು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಿದ್ನಿ. ಈಗ ಅಲ್ಲಿ ಹೊರಗೆ ಮಾಡಿ ರೂಢಿ ಆಗೈತಲ್ಲ, ಹಂಗಾಗಿ ಇಲ್ಲಿ ಮಾಡಾಕಷ್ಟು ಕಂಫರ್ಟಬಲ್ ಅಂತ ಅನ್ಸಂಗಿಲ್ಲ. ಹೊರಗನ ಹಿಟ್ಟು ನಾದಿಟ್ಟೇನಿ, ಹೊರಗನ ಮಾಡ್ಬೇಕು. ಬೆಣ್ಣೆ ಒಂದು ಕಾಸ್ಬೇಕು. ಇಷ್ಟು ಬೆಣ್ಣೆ ಐತೆ ನೋಡ್ರಿ. ಇದು ಮೊಸರು. ನಾವು ಹೆಂಗಂತಂದ್ರೆ ಮೊಸರಿನ ಮ್ಯಾಗಿನ ಕೆನಿ ನಾವು 2-3 ದಿನ ತೆಗೆದು ಇಡ್ತೇವಲ್ಲ, ಇಟ್ಟ ಕಲರ್ ಹಿಂಗೆ ಬರ್ತೈತೆ. ಅದು ಕಡ್ಯಾಕ ಇಟ್ಟಿವಿ ಅಂದ್ರೆ ನಾವು ಫುಲ್ ಯೆಲ್ಲೋ ಕಲರ್ ಬರ್ತೈತಿ. ಏನು ಕಾರಣ ಅಂತ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲೇ ಬೆಣ್ಣೆ ಒಂದು ಕಾಸ್ಬೇಕು. ಬರೀ ಇವತ್ತಿನ ಲಾಗ, ಇವತ್ತಿನ ರೊಟೀನ ಹೆಂಗಿರ್ತೀವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಚಪಾತಿ ಯಾಕೆ ಮಾಡಾಕತ್ತೇನೆ ಅಂತಂದ್ರೆ, ನಮ್ಮ ಮನೆಯವ್ರ ದವಾಖಾನಿಗೆ ಹೊಂಟಾರ. ಇನ್ನೂ ನೆನ್ಪು ಹೋಗಿತ್ತಲ್ಲ, ದವಾಖಾನಿಗೆ ಹೊಂಟಾರ. ಹಂಗಾಗಿ ಅಯ್ಯೋ ರಾಟಿ ಮ್ಯಾಗ ಉಳ್ಳಾಗಡ್ಡಿ ಇಟ್ಟು ಬಂದಿನ. ನಮ್ಮ ಮನೆಯವ್ರು ಒಂದಿಟ್ಟು ಕೆಸೆದ ಹೊಲಿಗೆ ಬಿಚ್ಚಿದ್ದ ಹಂಗಿದ, ಅದನ್ನ ಹಾಕಂದ್ರೆ ಉಳ್ಳಾಗಡ್ಡಿ ಎಲ್ಲ ಹೋದಲ್ಲೇ ಇಟ್ಟು ಬಂದಿನಿ ಅದನ್ನು. ಇವತ್ತೇ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತಾರೆ, ಏನು ಮಾಡ್ತಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೊಂಟಾರ. ಯಾಕಂದ್ರೆ ಅಲ್ಲಿ ಹೋದಿಂದನ ಗೊತ್ತ ಇವ್ರಿಗೆ, ನಮ್ಮ ಮನೆಯವ್ರಿಗೆ. ನಾನು ಮನ್ಯಾಗಿದ್ರೆ ಇದ ಡೈಲಿ ರುಟೀನ್ ಮಾಡೋದು, ತಿನ್ನೋದು, ತೊಳೆಯೋದು, ಬಳಿಯೋದು ಇದಾಗ್ತದೆ. ಮತ್ತೇನಿರ್ತೈತಿ ಹೇಳ್ರಿ. ನಮ್ಮ ಹೆಸರನ್ನೇ ಕಸ ಆಗೈತಿ. ಕಸವನ್ನು ತಕ್ಕೋಬೇಕ. ಬರೀ ಆಗ್ಬಿಟ್ಟೈತೆ ದವಾಖಾನಿ ಅದು ಇದು ಅಂಥೇಳಿ. ಇನ್ನೊಂದು ನಾವು ಟ್ರಿಪ್ ಹೊಂಟಿದ್ವಿ ಫ್ರೆಂಡ್ಸ್ ಜೊತೆ. ಹಿಂಗೊಂದು ಆತರ ಮನ್ಯಾಗ, ಹಂಗಾಗಿ ಕ್ಯಾನ್ಸಲ್ ಆತ. ಇಲ್ಲ, ನಿನ್ನೇನೋ ಹೋಗೋದಿತ್ತ, ಕ್ಯಾನ್ಸಲ್ ಆತ. ಮತ್ತೆ ಹಿಂಗಾದಿಂದ ಹೋಗಕ್ಕೆ ಆಗಂಗಿಲ್ಲಲ್ಲ. ನಾವು ಮೊದಲ ಒಂದು 15 ದಿನದಿಂದ ಪ್ಲ್ಯಾನ್ ಮಾಡಿದ್ವಿ. ಡೇಟ್ನು ಫೈನಲ್ ಮಾಡಿದ್ವಿ. ನಾವು ಇದ ಡೇಟಿಗೆ ಹೋದ್ರಾತ, ಹೊಳಿ ಡೇಟಿಗೆ ಹೊಳಿ ಬಂದ್ರಾತ ಅಂತೇಳಿ ಒಂದು ಪ್ರಸಿದ್ಧವಾದ ಟೆಂಪಲ್ ಕೊಂಟಿದ್ವಿ. ಅದು ಸಾಧ್ಯ ಆಗಲಿಲ್ಲ. ಪ್ಲ್ಯಾನ್ ಮಾಡ್ಕೊಂಡಾಗ ಹೋಗಕ್ಕೆ ಆಗಂಗಿಲ್ಲ. ಹಂಗ ಸಡನ್ಲಿ ಪ್ಲ್ಯಾನ್ ಇಲ್ದನ್ನ ಹೋಗೋದು ಅಂದ್ರೆ ಯಾವ್ಯಾವ ದೇವ್ರು ನಮ್ಗೆ ಯಾವ್ಯಾವ ಕರೆಸ್ಕೋಬೇಕಲ್ಲ, ಅದೇ ಟೈಮಿಗೆ ಕರೆಸ್ಕೋತಾನಂತ ಅನಿಸ್ತೈತಿ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ಹಸಿ ಬೆನ್ನಿ ತಿನ್ನಾಕತ್ತಾರ ನೋಡ್ರಿ ಮನೆಯವ್ರು. ಹಸಿ ಬೆನ್ನಿ, ಬಿಸಿ ರೊಟ್ಟಿ ತಿಂದ್ರಿ ಏನು ಹೇಳಿ? ಬಿಸಿ ಚಪಾತಿ, ಹಸಿ ಬೆನ್ನಿ ತೊಳ್ಕೊಂಡ ಇಲ್ಲೇ ತೊಗೊಂಬಂದ ಇಲ್ಲೇ. ಇವನು ಇದನ್ನ ಮಾಡ್ದನ. ಅವು ವಿಡಿಯೋ ಶುರು ಆದ್ರೆ ಸಾಕು, ನಮ್ಮ ಮನೆಯವ್ರು ಏನಾದರೂ ಲೋಕಲ್ ಭಾಷೆ ಮಾತಾಡ್ತಿರ್ತಾರ. ಅವ್ನು ನೀವು ಕೇಳಿದ್ರೆ ಮತ್ತೆ ನನಗೆ ಯಾಕರ್ ಸಿಗಿರ್ತೀರಿ ಅಂತೇಳಿ ನಾನು ಮ್ಯೂಟ್ ಮಾಡೀನಿ. ನಾಳೆಗೊಂದಿಟ ಹಿಡ್ತಾ ನಾವು ವಿಡಿಯೋ ಮಾಡಾಕ್ತಾನೆ. ಮತ್ತು ನೋಡಿ ಮತ್ತೆ ನಾನು ಹೇಳ್ತೇನೆ ನಿನಗೆ ಅರ್ಶಿನ ಮಕ್ಕಳ ಅರಸಿನ ಅಂತಾರೆ. ಮಕ್ಕಳ ಕುತ್ಕೆ ಇಚ್ಚಕಲ್ಲ, ಏನಾರು ಅಡ್ತಾರ ಪಡ್ತಾರ ಮಾತಾಡ್ತಾರಪ್ಪ ಇವರು. ಅವ್ರಿಗೆ ಇಷ್ಟು ಹಾಕಿದ್ರೆ ಹೆಂಗೆ ಇವ್ನು ಜಜ್ಬೇಕಾದ್ರೆ ಹೆಂಗೆ ಗೊತ್ತಾನ? ಇಷ್ಟಕ್ಕೂ ಅರ್ಬಿ ಮುಚ್ಚಿ ಜಜ್ತಾರ ಸಿಡ್ದಾಡ್ತಾವ ಆ ಕಡೆ ಕಡೆ ಅಂತೇಳಿ ಅರಶಿನವು. ನೋಡು ನೋಡುನ್ರಿ, ಏನಾರು ಹೊರಗೆ ಹೋಗಿ ಸಿಡಿತಂದ್ರೆ ನೀನು ನೋಡಿ ಮತ್ತೆ ನಾ ಹೇಳ್ತೇನೆ. ಏನ್ ರುಕ್ಮಿಣಿ ಎಷ್ಟು ಜೋರು ಮಾಡ್ತೀನಿ, ನೀನು ಹೇಳಿದ್ದೆ ನಡಿಬೇಕು, ನೀವು ಮಾಡಿದ್ದ ನಡಿಬೇಕಂತಂತಿ ಅಂತೇಳಿ ಅಂತೀರಿ ನೀವು. ಇವ್ರು ಎಷ್ಟು ತೀಟದಾರ ಅಂದ್ರೆ ಅದನ್ನೆಲ್ಲನೂ ಕಟ್ 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 ಮಾಡಿರ್ತೇನೆ ನಾನು. ಅಷ್ಟು ನೋಡು 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 ನೋಡು. ಅರ್ಶಿನ ನಾನು ಮನ್ಯಾಗ ಅರ್ಶಿನ ಮಾಡ್ಕೋತೀನಿ ಅಂತ ಹೇಳಿದ್ನಿ. ನನ್ನ ಸಬ್ಸ್ಕ್ರೈಬರ್ ಒಬ್ಬರ ನೀವು ಹೆಂಗೆ ಅರ್ಶಿನ ಮಾಡ್ಕೋತೀರಿ ಹೇಳ್ರಿ, ನಮ್ಮ ಮನ್ಯಾಗ ಅರ್ಶಿನ ಕೊಂಬದಾವ ಅಂತ ಹೇಳಿದ್ರೆ
ಕೊಂಬ ಬೇರೆ ಎರಡರೊಳಗೆ ಬಂದ. ಮೊದಲು ನಾನು ಏನು ಮಾಡ್ತೇನೆ ಅಂದರೆ ಹಿಂಗೆ ಒಂದು ನೀರು ಜಜ್ಕೋತೇನೆ ಸಣ್ಣಗೆ. ಅಂದ್ರೆ ನಾವು ಇವನ್ನ ಎಣ್ಣೆ ಅಥವಾ ತುಪ್ಪ ಹಾಕಿ ಏನಾದರೂ ಹುರಿಬೋದು. ದೇವ್ರಿಗೆ ನಾವು ಹಚ್ಚಕ್ಕೆ ಯೂಸ್ ಮಾಡ್ತೀವಲ್ಲ, ಅವಾಗ ತುಪ್ಪ ಹಾಕಿ ಹುರಿದ್ರೂ ಬರ್ತೈತಿ. ಇಲ್ಲಾಂದ್ರೆ ಎಣ್ಣೆ ಹಾಕಿ ಆದ್ರೂ ನಾವು ಹುರಿಬೋದು. ಹುರಿಯೋದ್ರಿಂದ ಏನಕ್ಕೆ ಅಂದ್ರೆ ಅರ್ಶಿಣ ಬೇರೆವು ಪಳ್ಳಕ್ಕಾವು. ಹಾಗಾಗಿ ನಮ್ಗೆ ಮಿಕ್ಸಿಯಲ್ಲಿ ಆರಾಮ್ಸೆ ಫುಲ್ ನೈಸಾಗಿ ಪೌಡರ್ ಆಕೈತಿ. ನಾವು ಪೌಡರ್ ಮಾಡ್ಕೋಬೋದು. ಅದನ್ನ ಹಾಕಕ್ಕೆ ಏನೂ ತರಲಿಲ್ಲ. ನಾನೀಗ ಇಲ್ಲೇ ಚಪಾತಿ ಮಾಡಕ್ಕೆ ಹೇಳಿ ಬಂದೇನಿ. ನಮ್ಮ ಮನೆಯವ್ರಿಗೆ ಕೆಲಸ ಹಚ್ಚೇನಿ, ಯಾಕಂದ್ರೆ ಅವ್ರಿಗಿನ್ನೂ ಒಂದು ಟೈಮ್ ಐತಿ. ಚಪಾತಿ ಮಾಡಿ ಪಿತ್ತಿ ಕಟ್ಟಬೇಕಲ್ಲ, ಹಾಗಾಗಿ ಅದೇನಿ. ಇದನ್ನ ತಗೋ, ಈ ಬುಟ್ಟಿ ತಗೋ. ಅರ್ಬಿ ಒರ್ಸಮಿದ್ದ ಬುಟ್ಟಿ ಇದ್ರಾಗ ರೊಟ್ಟಿ ತಟ್ಟೆ ಹಾಕ್ತೀನಿ. ಏನಾರ ಒಂದಿಟ್ಟು ಮಾಡೋದ್ರಿ, ಹೆಂಗಾರ ಏನಾರ ಮಾಡೋದು ಲೇಟ್ ಆಗೋಲ್ಲ, ಜಗಳ ಮಾತ್ರ ಮಾಡೋದು. ಅದನ್ನ ಮಾತ್ರ ಮರೆಯಂಗಿಲ್ಲ. ಊಟದಾಗ ಉಪ್ಪಿನಕಾಯಿ ಇದ್ದಂಗೆ ಅದು ಇರಬೇಕ ನಮಗೆ. ಏನು ಉಪ್ಪಿನಕಾಯಿ ಏನೋ ಒಬ್ಬರು ತಿಂತಾರ, ಪಲ್ಯ ಇದ್ದಂಗೆ. ಪಲ್ಯ ಇದ್ದಂಗೆ ಎಣ್ಣಿಂದ ಪಲ್ಯ ಆಗೋದಿಲ್ಲ ಅಂತ. ಜಗಳ ಇಲ್ಲದ ಸಂಸಾರ ಇಲ್ಲ ಅಂತ. ನಮ್ಗೆ ದಿನಾನೇ ಇಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಇದ್ರಾಗ ಯಾಕೆ ನೀರು ಬಿದ್ದ ಇವು ನೀನಂತೆ ಮಸ್ತದವಲ್ಲ. ಸಾವಕಾಶ ಜಡ್ಜ್ ತುಟ್ಟಿ ಅರ್ಶಿನ ಎಷ್ಟು ಮಸ್ತ್ ಐತಲ್ಲ. ನಮ್ಮ ಹೆಸರು ಕಾಣಿಸ್ತೈತಿಲ್ಲ ನಿಮ್ಗೆ? ಕಾಣಿಸಂಗಿಲ್ರಿ ಇದ್ರೊಳಗೆ. ಹಾಂ ಕಾಣಿಸ್ತೈತಿ. ಬೇರೆ ಬೇಡ ನೀವು ಚಲೋ ಹೊರ ಪುಣ್ಯಾತ್ಮ ತುಟ್ಟಿ ಅರಶಿನ ಕೆಳಗೆ ಬಿದ್ದೈತೆ ನೋಡಿ, ಭಾಳ ಬಿದ್ದೈತಿ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ ರೀ. ಚಪಾತಿ ಮಾಡಿ ನೋಡ್ರಿ. ಚಪಾತಿ ಆತ ಅದೊಂದು ಆದ್ರೆ ಮುಗೀತು. ಊಟ ಮಾಡಾಕತ್ತೇನ್ರಿ, ಚಪಾತಿ ಮಾಡೀನಿ. ಊಟ ಮಾಡಾಕತ್ತೇನ್ರಿ. ನಮ್ಮ ಮನೆಯವ್ರು ಚಪಾತಿ ತಿನ್ನಾಕತ್ತಾರ. ಚಪಾತಿ ತಿನ್ನಾಕತ್ತಿಲ್ರಿ, ನಾ ಊಟ ಮಾಡಾಕತ್ತೇನ್ರಿ. ಊಟ ಮಾಡಾಕತ್ತೀನಿ. ಹಾರ್ತತೆ ಅದು, ಹಾರಿ ತಾಟಿಗೆ ಕುಂದಿರ್ತದ. ಮತ್ತೆ ಹಾರ್ತದ, ಜಂಪ್ ಮಾಡ್ತದ, ಹಾರ್ತತಿ, ಹಾರಿ ಹೋಗ್ತೈತಿ. ಈ ಹುಂಜಿ ಹಾರ್ತದ ಅಂತಂದ್ರೆ ಏನು? ಹಾರ್ತೈತಿ ಮ್ಯಾಕ್ ಅಂತಂದ್ಯ. ಇಲ್ಲಿ ಬೆನ್ನಿ ಮತ್ತು ಒಂದಿಟ ಮೊಸರನ್ನ ಮಾಡಿದ್ರಾತಂಥೇಳಿ ದಾಳಂಬ್ರಿದ್ದು. ವೆಂಕಟೇಶ್ ದಾಳಂಬ್ರಿ ತೊಗೊಂಬರ್ತಿದ್ರು, ತೊಗೊಂಬ. ದಾಳಂಬ್ರಿ ಎಷ್ಟೊತ್ತಂಬ ಇಲ್ಲೇ ನಮ್ಮ ಮನೆಯವ್ರು ಅರ್ಶಿನ ಜಜ್ಜಿ ಇಟ್ಟಾರ. ಈಗ ಮೊದಲು ನಾನು ಬುತ್ತಿ ಕಟ್ಟಬೇಕು. ಬುತ್ತಿ ಕಟ್ಟಿ ಆಮ್ಯಾಗ ಇದನ್ನೆಲ್ಲ ಮಾಡ್ಕೋತೀನಿ. ಫೋನ್ ಬಂತ. ಜೀರಿಗೆ ಪೌಡರ್ ಕೊಟ್ಟಿರ್ತಾರ, ನಾನು ಏನು ಹೇಳಿದ್ರು ನೋಡಿ ನನಗೆ ಹೇಳ್ಬೇಕಲ್ಲ. ಹಂಗೆಂಗೆ ಅಕ್ಕೈತಿ ಹೇಳೋದು. ಇನ್ನೇನು ನಮ್ಮ ಅಪ್ಪಾಗ ಆರಾಮಿಲ್ಲ, ದವಾಖಾನ್ಯಾಗ ಅದಾನ್ರಿ. ಅದಕ್ಕೆ ಬುತ್ತಿ ತಗೊಂಡ ಇವತ್ತು ಡಿಸ್ಚಾರ್ಜ್ ಮಾಡ್ಕೊಂಬರಕ್ ಹೊಂಟ್ರಿ ನೋಡ್ರಿ. ಡಿಸ್ಚಾರ್ಜ್ ಮಾಡ್ಕೊಂಡ್ ಬರೋದಾದ್ರ ಬುತ್ತಿ ಯಾಕ ಅಂತ ನಿಮ್ ಪ್ರಶ್ನೆ ಇರ್ಬೋದು. ಡಿಸ್ಚಾರ್ಜ್ ಸಂಜೆ ಆಕತ್ತೋ ಏನು ಲೇಟ್ ಆಗತ್ತೋ ಹೆಂಗ್ ಯಾವಾಗ ಆಕೈತೆ ಗೊತ್ತಿಲ್ಲ. ನಮ್ಮ ಮಜ್ಜಿಗೆ ಎಲ್ಲಿಗ್ಯಾವ? ಮಜ್ಜಿಗೆ ಫ್ರಿಜ್ನಾಗ ಇಟ್ಟೆ. ನಮ್ಮ ಮಜ್ಜಿಗೆ ಎಲ್ಲಿಗ್ಯಾವ? ಫ್ರಿಜ್ನಾಗ ಐತಿ. ನಾನಿಲ್ಲೇ ಮೊಸರನ್ನ ಮಾಡಾಕ ಒಗ್ಗರ್ಣಿ ಕಟ್ಕೊಂಡೇನಿ. ಇದ್ರೊಳಗನ್ನ ಒಗ್ಗರ್ಣಿ ಕಟ್ಕೊಂಡೇನಿ. ಬಿಸಿದ್ ಬೇಡ ಮಂದಕ ಅದಾವ ಮಜ್ಜಿಗೆ. ನೀನಾಗ ತೊಳೆದಿಡ್ಲಿಲ್ಲ ನಾನು ಅರ್ಜೆಂಟಿಗೆ. ಏನಾಗ ಮಾಡಕ
ಫೋನ್ ಎಷ್ಟು ಹೊಡ್ಕೊಳಕತ್ತೈತಿ ನಮ್ಮ ಮನೆಯವ್ರು. ನಮ್ಮ ಮನೆಯವ್ರು ಸುಲ್ದಾರಲ್ಲ ಹಂಗಾಗಿ ತೊಳೆದ್ನ ಅವ್ರು ಹೆಂಗಾರ ಎಲ್ಲ ಸಿಪ್ಪಿ ಪಪ್ಪಿ ಎಲ್ಲ ಅದ್ರೊಳಗೆ ಸರಿ ಸುತ್ತದಿಂದ ಮಾಡ್ಬೇಕಿತ್ತು. ಸರಿ ಬೆಳಸ್ಬೇಕು ಟಚ್ ಮಾಡಿ ಕುಡ್ದು ನೋಡ್ತೀನಿ ತಡಿ ನೋಡು. ಬೇರೆದ್ರಾಗ ಕುಡಿದ್ ನೋಡ್ಲ ಅದ್ರಾಗ ಕುಡಿದ್ ನೋಡುದನ. ಏನು ಮಜ್ಜಿಗಪ್ಪ ಇವು. ಏನ್ ಮಜ್ಜಿಗೆ ಅಂದ್ರ ಮಜ್ಜಿಗೆ ಇಷ್ಟು ನಮ್ಮ ಮಾವ ಕುಡ್ತಾನೆ ಮಸ್ತ್ ಆಗ್ಯಾವ. ನಮ್ ಕಾಕ ಮತ್ತೆ ಇವ್ರು ನಮ್ಮ ಮನೆಯವ್ರು ಹೊಂಟಾರ. ಮೊಸರು ಅನ್ನ ಮಸ್ತ್ ಆತ್ ನೋಡ್ರಿ. ನಾನು ಬೇಕಾದ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಲಿ ಅವ ಮಗನ್ ಮಸ್ತ್ ಮಾಡ್ಯಾಳ ಅಡಿಗೆ ಮಾಡದವ್ರು ಯಾರ ಮನೆ ಹೇಳ್ತಿದ್ಲ ಹಾಲು ಹಾಕಿನಿ ಇದ್ರೊಳಗ. ಹಾಲು ಹಾಕಂದ್ರ ಮೊಸರು ಹಾಕಿದ್ರೆ ಈಗ ಜರ್ನಿ ಮಾಡ್ಬೇಕಂದ್ರ ಮೊಸರು ಕೊಡ್ಬೇಕು. ಮೊಸರು ಅದ್ರೊಳಗ ಐತಿ, ಹುಳಿ ಬರ್ತೈತಿ. ಹಂಗಾಗಿ ನಾವ್ ಒಂದಿಟ್ಟು ಹಾಲು ಒಂದಿಟ್ಟು ಮೊಸರು ಹಾಕೋದ್ರಿಂದ ಹುಳಿ ಆಗಂಗಿಲ್ಲ. ಮನೆ ಇಟ್ಟ ಹೇಳ್ತಿದ್ಲ ಆಕಿ ನಮ್ಮ ಅಕ್ಕನ ಕಿಮ್ಮತ್ ಏನು ನಮ್ಮ ಅಪ್ಪ ಗೊತ್ತ, ನಮ್ಮ ಅಪ್ಪ ಕೇಳ್ಬೇಕೈತಿ. ಒಂದಿಟ ಹೆಲ್ಪ್ ಮಾಡಬಾರ ಮತ್ತ. ಮೊಸರು ಅಂದ್ರ ಮಸ್ತ್ ಆತ್ರಿ, ನೋಡಿದ್ರ ತಿನ್ಬೇಕಂತ ಅನ್ಸಾಗತೈತಿ. ನಾನು ಮೊನ್ನೆ ಪ್ಲಾಸ್ಟಿಕ್ ಹಾಳಿ ಒಳಗೆ ಕಟ್ಟಿನಲ್ಲ, ನಮ್ಮ ಮನೆಯವ್ರ ತಾಟ್ನೊಳಗೆ ಕಟ್ಟುದ್ ಬ್ಯಾಡ ಅಂತಂದ್ರ ಹಂಗಾಗಿ ಪ್ಲಾಸ್ಟಿಕ್ ಹಾಳಿ ಒಳಗೆ ಕಟ್ಟೀನಿ. ಅದ್ರೊಳಗೆ ಇದ್ರೊಳಗೆ ಕಟ್ಬೇಡ ಅಂತಂದ್ರ ಅಂತ ಹೇಳಿದ್ರೆ ನೀವೆಲ್ಲರೂ ಖಂಡಿತ ನಾನು ನೆಕ್ಸ್ಟ್ ಟೈಮ್ ಆತರ ಮಾಡಂಗಿಲ್ಲ. ಈಗ ನಮ್ಮ ಮನೆಯವ್ರದ್ದು ಅದ ಬರ್ತೈತಿ ಹಂಗ ಹೇಳ್ತಾರ ಅವ್ರು. ಏನಿಲ್ಲ ಸರಿ ಅದ ಒಂದ ನಿಮಿಷ ಲೈನ್ ಮೇಲೆ ಈಗಿಲ್ಲೇ ಮೊಸರನ್ನ ರೆಡಿ ಆತ. ನಾನು ಇದಕ್ಕೆ ಹಾಕ್ತೇನೆ, ಯಾಕಂದ್ರೆ ಇದು ಮೊಸರು ಹಾಕಿರ್ತಿಲ್ಲ ಹಂಗಾಗಿ ನಾವು ಸ್ಟೀಲಿನೊಳಗನ್ನ ಹಾಕ್ಬೇಕು. ಇದ್ರೊಳಗೆ ಹಾಕ್ಲ ಒಂದು ಡಬ್ಬಿ ಐತಿ, ಡಬ್ಬಿ ಸಣ್ಣ ಐತಿ, ನೋಡ್ತೀನಿ ರೀ. ಈ ಡಬ್ಬಿ ಒಳಗೆ ಎಷ್ಟು ಹಿಡಿಸ್ತೈತೆ ಅಷ್ಟು ಹಾಕ್ತೀನಿ. ಇದು ಟಿಫನ್ ಬಾಕ್ಸ್ ಐತಲ್ಲ ಅದ್ರೊಳಗೆ ಹಾಕ್ಬಿಡ್ಲ, ಹೌದಿಲ್ಲ? ಅಷ್ಟ ಅದು ತಗೊಂಬಂದು ಕೊಡ್ತೀವಿ. ಉದಿಟ ದೊಡ್ಡದಿಂದ ಟಿಫನ್ ಬಾಕ್ಸ್ ಐತಿ, ಅದ ಅಂದ್ರ ದೊಡ್ಡ ರೊಟ್ಟಿನ ಡಬ್ಬಿ ಒಳಗೆ ಹಾಕೆಲ್ಲ ಪ್ಯಾಕ್ ಮಾಡಿ ಇಟ್ಟೇವೆ. ಅದನ್ನ ಹಿಡಿಸ್ತಿಷ್ಟು ಅನ್ನ, ಹಂಗಾಗಿ ಇದ್ರೊಳಗೆ ಹಾಕಿನಿ. ಹಂಗ ಕಟ್ಬಿಡ್ತೇನೆ, ಯಾಕಂದ್ರೆ ಅದನ್ನ ಹುಡ್ಕ್ಯಾಡ್ಕೊಂಡು ಕುಂದ್ರು ಕೂಡ ಹಂಗೆ ಟೈಮ್ ಆಗ್ಬಿಡ್ತೈತೆ ನಮ್ಮ ಮನೆಯವರಿಗೆ. ನೀ ಇಲ್ಲಿ ಬಟಗುರ್ಕೆ ಲೇಟ್ ಮಾಡಬೇಡ. ನೀ ಹಂಗ ಯಾರು ಹಾಕೊಂಡು ಮಾತಾಡ್ಕೊಂತ ನಿಂತೆ ನಮ್ಮಿಂದ ಬರ್ತೀವಿ. ಇದು ಅನ್ನ ಇಷ್ಟು ಕಟ್ಟಾಕಿನ ಮತ್ತೆ ಎಷ್ಟು ಮಂದಿ ನೀವು? ಒಂದ್ ಎರಡೆರಡು ತಿಂತೀವಿ, ಭಾಳ ಎರಡೆರಡು ಮೂರು ಇರ್ಲೋ ಉಳಿದ್ರ ನಿನಗೆ ಇಟ್ಕೋ. ರೊಟ್ಟಿ ತಗೊಳ. ಮತ್ತೆ ನನಗೇನು ಗೊತ್ತು, ನಾ 3 ಜನ ಅಂತೇಳಿ ನನಗೆ ಇಷ್ಟು ಮಾಡೀನಿ. ಊಟ ಸಾಕ್ ಸಾಕ ಊಟ ಮಾಡಕ್ಕೆ ಅರ್ಧ ಊಟ ಮಾಡ್ತೀನಿ ಸುಮ್ಮನೆ. ಅವ ಹೇಳ್ತಿದ್ದಾನ ಬಾಳ ಅವು ಒಂದೆರಡು ಅಪ್ಪ ಒಂದೆರಡು ನಾವು ಎರಡೆರಡು ಬೇಡ 3 ತಿಂತೀವಿ. ಇಷ್ಟು ತಗ ಯಾರು ತಕ್ಕೋ
ತಕೋ ಅದನ್ನ ಎಲ್ಲ ಏನೇ ಆರ್ಟ್ ತಿಂತೀವ ಒಂದ್ ಎರಡೆರಡು ಚಪಾತಿ ನಾನು ಏನಾರು ಕಟ್ಟಬೇಕಾದ್ರೆ ದವಾಖಾನೆ ಊಟ ಹೋಗ್ತೀನಿ ಎರಡು ಚಪಾತಿ ಕಟ್ಟಬೇಕಾದ್ರೆ ನಮ್ಗೆ ಕಡಿಮೆ ಆಗಬಾರ್ದು. ಕಡಿಮೆ ಆದ್ರೆ ನನಗೆ ಬರೋಬ್ಬರಿ ಆಗಂಗಿಲ್ಲ. ಹಂಗಾಗಿ ಅದಕ್ಕಾಗಿ ನೀನು ಕಮ್ಮ ಆಗ್ಬಾರ್ದ ತಗದಿಟ್ಟಿನ ನನ್ ಗಂಡನ್ ನೋಡ್ರಿ ನನಗ್ ಕಮ್ಮ ಆಗ್ಬಾರ್ದ ಅದಕ್ಕಾಗಿ ನೀನು ಕಮ್ಮ ಆಗ್ಬಾರ್ದ ಮಾತಾಡ್ ತೆಗೆದಿಟ್ಟು ನನಗ್ ಕಡಿಮೆ ಆಗ್ಬಾರ್ದಂತ ಅಲ್ಲದ ನಿಮಗ ಮಾಡ್ಕೊಂಡ್ ಇದು ಮಸಂತ್ರ ಹಳೆ ಒಳಗನ್ನ ಕಟ್ಬೇಕು. ಇದೇನಿದ ಇದ್ರಾಗ ಮ್ಯಾಲಿಂದ ಪಲ್ಲೆ ಅದನ್ನ ತಗೊಂಬಂದ್ಬಿಡ್ತ ನೀ ಮತ್ತೆ ಹೆಂಗ ಇದ ಇದ್ ಹೆಂಗ್ ನಿಂದದ ಪಲ್ಯ ನೀ ಇಟ್ಟ ಅದನ್ನ ಒಂದು ಬಾಸ್ಕೆಟ್ನೇ ಇಡ್ತೀನಿ ಇಲ್ಲ ಅನ್ನ ಜೊತೆ ಬೇಕಾದ್ರೆ ಹಚ್ಕೊಂಡ್ ತಿಂತಾರ. 4 ಮಂದಿ ಉಣ್ಣು ಹೋಗಿ ಆಗೈತಿ. ಮತ್ 4 ಮಂದಿ ಇದೀರಿ ನೀವು. 4 ಮಂದಿ ನೋಡ್ರಿ ನಮ್ಮ ಮನೆ ಮಾಡಿ ಕಡ್ತೇನೆ ಅಂದ್ರೆ ಈ ನಮ್ಮನೆ ನೋಡ್ರಿ ಮ್ಯಾಕ್. ಅಯ್ಯೋ ನಿನ್ನ ಕೈ ಅದಾವ ಏನಾದ್ರು ವ್ಯವಸ್ಥೆ ಮತ್ ಮ್ಯಾಕ ಇನ್ನೊಂದು ಹಾಳಿ ತಗೊಳ್ಳಿ. ಇನ್ನೊಂದು ಹಾಳಿ 2 ಹಾಳಿ ಹಾಕ್ಬೇಕು. ಖಾರ ಒಂದು ಖಾರ ಚಲೋ ಇಲ್ಲ ಅದು ಅಲ್ಲಿ ತಗೋರ ಮ್ಯಾಲಿಂದ ಖಾರ ಕಡೆ ಚಟ್ನಿ ಕಟ್ಲಿ ಹಸಿ ಒಳಗೆ ಕೂಡಿಸ್ ಕುಂತಿ ಇದ್ರಾಗ ಕಟ್. ಇಲ್ಲ ಆ ತಾಳ ಇನ್ನೊಂದಿಟ್ಟ ಐತಪ್ಪ ಹಿಡಿ ಇದ್ರಾಗ ಕಟ್ ಎರಡು ಕೂಡಿಸ ತದ ಎದನ್ನ 2 ಕೂಡಿಸಿ ಹಾಕ್ಲಿ. ಶೇಂಗಾ ಚಟ್ನಿ ಈ ಚಟ್ನಿ 2 ಮಿಕ್ಸ್ ಮಾಡ ಒಂದ್ರೊಳಗ ಇನ್ನೊಂದು ಆಯ್ತು ನಮ್ಗೆ ಹಾಳು ತೋರ್ಸಿದೆ ಸಾಕ. ಮೊಸರು ಅಂದಿದ್ದ ಐತಿ ನಮ್ಮ ಮನೆಯ ಮಾಡಿದ ನನಗೆ ಯಾವ್ದು ಸೇರಿಕೆ ಬರಂಗಿಲ್ಲ. ಅವ್ರ ಹಂಗ ನೀಟಾಗಿ ಮಾಡಂಗಿಲ್ಲ. 17 ವರ್ಷ ಹಿಂಗ ಆತ ಇನ್ನೊಂದು 17 ವರ್ಷ ವ್ಯವಸ್ಥೆ ಬೀಳಬಲ್ತಾನೆ ಸರಿ ಹಿಂಗ ಹೇಳಿಬೇಕ ಕೈ ಬಿಡ ನೋಡ್ದ ಸೇರ್ಗೇಡಿ ಬಿಡ ಸಾಕ. ಅದ ಯಾವ ತೂತ್ ಬದತ್ ನೀ ಅದನ್ನ ಎದ್ರೊಳಗೆ ಹಾಕೋ ಅದ ಇದು ತೂತ್ ಬದತ್ನ ಫಸ್ಟ್ ಗಿಟ್ ತಗೋ ತಡಿ ನಮ್ಗೆ ಬಾಸ್ಕೆಟ್ನ ಇಟ್ಕೊಂಡು ಹೊಡಿತೀವಿ. ಮೊಸರ ಎಲ್ಲ ಕಟ್ತೀನಿ ಇರ್ತೀನಿ ಸುಮ್ಮಿರು. ಕಟ್ತಾವ ಇಷ್ಟ ನೋಡ್ರಿ ಇವತ್ತಿನ ಲಾಗ್, ಇವತ್ತಿನ ರೂಟೀನ್. ಮಜ್ಜಿಗೆ ಎಲ್ಲ ಅಲ್ಲೆಲ್ಲ ಇಟ್ಟುಬಿಟ್ಟೇನಿ. ಎಲ್ಲಾನು ಆಮೇಲೆ ಸರಿಪಡಿಸ್ಬೇಕು. ಕಾರ್ ತಗೊಂಡ್ ಹೊಂಟಾರ ನಮ್ಮ ಮನೆಯವರು ಇವತ್ತ. ಎಷ್ಟು ಪಲ್ಯ ಉಳಿತು, ಎಷ್ಟು ಮೊಸರನ್ನ ಉಳಿತು. ಮತ್ತೇನಾರ ಆತ್ ನೋಡ್ರಿ. ಒಂದು ಮ್ಯಾಗ ಅರ್ಬಿ ಮುಚ್ಚನಿ. ಅಯ್ಯೋ ತುಪ್ಪ ಇಟ್ಟಿದ್ನಲ್ಲ ನೋಡಿದಿನ ನಾನು. ಇಲ್ಲಿ ಇವ್ರು ನಮ್ಮ ಮನೆಯವ್ರು ಇದ್ರು, ಎಲ್ಲ ಹಾಳಾಗೈತಿನು. ವಾ ನಾನು ಎಲ್ಲಿ ಕಂಡಾಪಟ್ಟಿ ಬೆನ್ನಿತ್ತು, ಎಷ್ಟು ಸುಟ್ಟು ಹೋಗೈತೆ ಅಂತ ಮಾಡಿದ್ ನಾನು. ಏನಾಗಿಲ್ಲ, ಯಾಕಂದ್ರೆ ಅವರು ಅವಸರ ಮಾಡಕತ್ರ. ಹಾಗಾಗಿ ನಾನು ಅರ್ಶಿನ ಹುರಿಬೇಕಿತ್ತಲ್ಲ, ಅರ್ಶಿನ ಹುರಿ ಬದಲು ಇದನ್ನು ಇದು ಆಕ್ಕೈತೆ ಅಂತೇಳಿ ಇದನ್ನಿಟ್ಟು ಹೋದ್ನಿ. ಅವರು ಊಟ ಮಾಡ್ಕೊತ ಇಲ್ಲೇ ಇದ್ದಾರೆ. ಅವರು ಹಂಗೆ ಒಳಗೆ ಬಂದುಬಿಟ್ಟಾರ. ಫೋನ್ ಒಂದು ಬರಾಕತ್ತವ್ರಿಗೆ. ಸುಟ್ಟು ಹೋಗಿತ್ತಂದ್ರೆ ನಮ್ಮ ಮನೆಯವ್ರಿಗೆ ಹೂವು ಏರ್ತಿದ್ದು ಮಸ್ತ್ ಮಸ್ತ್.
ಅವ್ರನ್ನ ಕಳಿಸಿ ಅವನ್ನೆಲ್ಲ ಒಳಗಿನ ವಾಗಾತ್ ಮಾಡ್ಕೊಂಡು ಬಂದ ಇಲ್ಲಿ ಅರ್ಶಿನ ಹುರ್ಕೊಂತ ನಿಂತು ಬಿಡ್ತಾನೆ. ನಮ್ಮ ಯಜಮಾನ್ರು ದವಾಖಾನಾಗಿಂದ ಬಂದಾರ, ಕಿರ್ಸ್ಗಾನಿ ಕಿತ್ಕೊಂಬಂದ ಕಿರ್ಸ್ಗಾನಿ ಸೋಸಾಕತ್ತಾರ ನೋಡ್ರಿ. ಎಷ್ಟು ಮದ ಅಂತತ್ತಲ್ಲ. ಬಂದ ನೀ ಚಾವಿ ಕೊಡ್ಲಿಲ್ಲ. ಚಾವಿ ಇಲ್ಲೇ ಐತಿ, ಮತ್ತೆ ಇಲ್ಲೇ ಇಟ್ಟೋಗ ನಾನು ಇಲ್ಲೇ ಇಟ್ಟೋಗೆ ನಾಳೆ. ಮತ್ ನೀನ್ ನಂಗೆ ಫೋನ್ ಹಚ್ಬೇಕಲ್ಲ. ಫೋನ್ ಹಚ್ಚಿನ ಫೋನ್ ಬಿಜಿ ಬಂತ ಒದ್ರಿ ನೀ ಫೋನ್ ಮಾತಾಡ್ಕೊತ ಸುಮ್ ಬನ್ನಿ. ಫೋನ್ ನಿನ್ ಫೋನ ಬಂದಿಲ್ಲ, ಮತ್ತ ನಾ ಫೋನ್ ಮಾತಾಡಕತ್ತಿರ್ಬೋದು ಬಿಡು, ನಿನ್ ಫೋನ ಬಂದಿಲ್ಲ. ನೀನ್ ಒದ್ರಿ ನೀ ಫೋನ್ ಮಾತಾಡಕತ್ತಿದಿ, ನಿನ್ ಫೋನ್ ನೋಡ್ ಮತ್ ಹಂಗ ಹೇಳಲ್ಲ. ಫೋನ್ ಹಚ್ಚಿ ನೀ ಫೋನ್ ಬಿಜಿ ಬಂತ ಅಂತೇಳಿ ನಾ ಮಾತಾಡ್ಲಿ ಬಿಡ್ಲಿ, ನೀ ಫೋನ್ ಹಚ್ಬೇಕಿತ್ತು. ಮತ್ತೆ ಯಾಕೆ ಸುಳ್ಳು ಹೇಳೋದು ಅದ? ಏನೋ ಫೋನ್ ಮಾತಾಡಕತ್ತ. ಬಿಸಿ ರೊಟ್ಟಿ ಕಿರ್ಸನ್ ಪಲ್ಯ ಹೋದ್ನ ಸಂಜೆಕ, ಮತ್ತ ಅವನ್ನೆಲ್ಲಾ ನೀರ ಇದನ್ ಮಾಡಿ ಹೋಗಿ ಇವತ್ತು ಮಾಡ್ರೆ ಮಾಡ್ತಾಳ. ಮತ್ ಇವತ್ತೇನಾರು ಚಿಕನ್ ಮಾಡ್ರೆ ನಾಳೆಗಾರ ಮಾಡಕ್ ಬರ್ತೈತಿ. ಹಿಂಗಿರ್ಬೇಕಪ್ಪ ಗಂಡ ಅಂದ್ರ, ಹಿಂಗಿರ್ಬೇಕ ಗಂಡ ಅಂದ್ರ. ಇವತ್ತಿನ ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆದ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ ವಿಡಿಯೋನ ಲೈಕ್ ಮಾಡ್ರಿ. ನಮ್ ಗೌರಿ ಮೇಸ್ಕೊಂಡ ಈಗ ಮನೆಗೆ ಬಂದ್ ನೋಡ್ರಿ. ಈಗ ಒಂದ್ ತಾಸ ಆಗಿತ್ತು ನಾನು ಹೋಗಿ. ನಡಮಟ ಹುಲ್ಲಾಗ ಬಿಟ್ಟು ಮೇಸ್ಕೊಂಡ್ ಮತ್ ಮಳೆನ ಆಗಲ್ತ ನಮ್ ಕಡೆ ಮೇವನಿಲ್ಲ. ನಡಮಟ ಹುಲ್ಲ ನಡಮಟ ಐತೋ ಇನ್ನ ಗೇನ್ ಐತೋ ಚೋಟ್ ಐತೋ ಇಂಪಾರ್ಟೆಂಟ್ ಅಲ್ಲ. ನಾನು ಹೋಗಿ ಕೋಳಿ ಅಂತೀನಿ ನೋಡ್, ಹೋಗಿ ಗೌರಿನ ಮೇಸ್ಕೊ ಮನೆಲ್ಲ ಅದು ಭಾಳ ಮುಖ್ಯ. ಎಷ್ಟು ಮಸ್ತ್ ಐತಿ ನೋಡ್ರಿ ಇದು ಕಿರ್ಸ್ಕೊಂಡು. ತುಟಿಲೆ ತಿನ್ಬೇಕು, ತುಟಿಲೆ ಹಂಗೈತಿ. ನಮ್ ಕಡೆ ಹಂಗಂತಾರ, ತುಟಿಲೆ ತಿನ್ನೋಂಗ ನೋಡಿ ಅಂತೇಳಿ.